ರಾತ್ರಿ ನಡೆದಂತ ತಮಿಳುನಾಡಲ್ಲಿ ನಡೆದಂತ ದುರಂತ ನಿಜವಾಗ್ಲೂ ನಮ್ಗೆಲ್ಲರೂ ಕೂಡ ಬಹಳ ದುಃಖವನ್ನು ತಂದಿದೆ. ಪಾಪ ಅಮಾಯಕರು, ಯುವಕರು, ತಾಯಂದಿರು, ಮಕ್ಕಳು ಎಲ್ಲರೂ ಕೂಡ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಮೃತಪಟ್ಟಿದ್ದು ನಮ್ಮೆಲ್ಲರೂ ಕೂಡ ನೋವುಂಟು ಮಾಡಿದೆ. ಕರ್ನಾಟಕ ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷ ಆ ಎಲ್ಲ ದುಃಖದ ಕುಟುಂಬದ ಜೊತೆಯಲ್ಲಿ ನಾವು ಕೂಡ ಇದ್ದೇವೆ. ಎಲ್ಲ ರಾಜಕೀಯ ಪಕ್ಷದವರು ಕೂಡ ಇದೊಂದು ದೊಡ್ಡ ಪಾಠ. ನಾವೆಲ್ಲ ಎಚ್ಚರಿಕೆಯಿಂದ ಈ ಸಂದರ್ಭದಲ್ಲಿ ಇರಬೇಕು, ಗಮನದಲ್ಲಿ ಇಟ್ಕೊಂಡು ಕೆಲಸ ಮಾಡಬೇಕು. ಸೊ ಇಡೀ ದೇಶನೇ ಇವತ್ತು ದಿಗ್ಭ್ರಮೆ ಆಗಿದೆ. ಅವರೆಲ್ಲ ಕುಟುಂಬಕ್ಕೆ, ಆತ್ಮಕ್ಕೆ ಶಾಂತಿ ಸಿಗಲಿ. ಅವರ ಎಲ್ಲ ನೊಂದಂತವರ ಜೊತೆಯಲ್ಲಿ ನಾವೆಲ್ಲ ಇರೋಣ, ಇಷ್ಟು ಮಾತ್ರ ಹೇಳಲಿಕ್ಕೆ ನಾನು ಬಯಸ್ತೇನೆ. ನಾವು ಇದನ್ನಾಗಲೇ ತಂದಿದ್ದೀವಿ. ನಾನೇ ಫಸ್ಟ್ ಇದನ್ನ ಮೂವ್ ಮಾಡಿದ್ದೆ. ನಮ್ಮ ಎಚ್ ಕೆ ಪಾಟೀಲ್ರಿಗೆ ನಮ್ಮ ಸರ್ಕಾರ ಗಮನ ಸೆಳೆದು ಇದ್ರ ಬಗ್ಗೆ ನಾವೀಗಾಗಲೇ ಯಾವ ರೀತಿ ಮುಂದುವರಿಬೇಕು ಅದಕ್ಕೆಲ್ಲ ನಾವು ಮುಂದುವರಿತಾ ಇದ್ದೀವಿ. ಯಾಕೆಂದ್ರೆ ಈ ಎಲ್ಲಾ ಕಡೆ ಕೂಡ ಮುಂದಕ್ಕಿಂತ ತೊಂದರೆಗಳಾಗಬಾರ್ದು ಅನ್ನೋ ದೃಷ್ಟಿಯಿಂದ ನಮ್ಮಲ್ಲಿ ಯಾವಾಗ ಸ್ಟೇಡಿಯಂ ಅಲ್ಲಿ ಆಯ್ತು ಅದಾದ್ಮೇಲೆ ನಾವು ಎಚ್ಚರಿಕೆಯನ್ನ ವಹಿಸಿದ್ದೇವೆ. ಅದು ಗೊತ್ತಿದೆ. ಈಗಾಗಲೇ ನಮ್ಮ ಮುಖ್ಯಮಂತ್ರಿಗಳೆಲ್ಲ ಸಂಬಂಧಪಟ್ಟಂತ ಮಂತ್ರಿಗಳಿಗೆ ತಿಳಿಸಿದ್ದಾರೆ. ಮಹಾರಾಷ್ಟ್ರದಿಂದ ವಿಪರೀತ ನೀರು ಬರ್ತಾ ಇದೆ. ಫಸ್ಟ್ ಟೈಮ್ ನ್ಯಾಷನಲ್ ಹೈವೇ ಕೂಡ ಅದನ್ನ ಮುಚ್ಚಬೇಕಾದಂತ ಅನಿವಾರ್ಯತೆ ಬಂದಿದೆ. ಸಾರ್ವಜನಿಕರು ಕೂಡ ಈ ಪ್ರಕೃತಿಯ ನಿಯಮ, ಇದು ನಾವೇನು ಮಾಡಕ್ಕಾಗಲ್ಲ. ಬಟ್ ಜನರ ರಕ್ಷಣೆ ಮಾಡಲಿಕ್ಕೆ, ಜನರಿಗೆ ನಾವು ಕಾಪಾಡಲಿಕ್ಕೆ, ಯಾರಿಗೂ ತೊಂದರೆ ಆಗದಂಗೆ ಏನು ಸಹಕಾರ ಕೊಡಬೇಕು ಇಡೀ ನಮ್ಮ ಸರ್ಕಾರದ ಎಲ್ಲ ಅಧಿಕಾರಿಗಳು ಮತ್ತು ಎಲ್ಲ ಸಾರ್ವಜನಿಕರು ಕೂಡ ಸಹಕಾರವನ್ನ ಕೊಡಬೇಕು ಅಂತೇಳಿ ನಾವು ವಿನಂತಿಯನ್ನು ಮಾಡಿದ್ದೇವೆ. ಹೌದು, ಅವರು ನನಗೂ ನಾನು ಜೊತೆಲೇ ಇರಬೇಕಾಗಿತ್ತು. ನಾನು ಮೊದಲೇ GBA ಸ್ವಲ್ಪ ಸಣ್ಣ ಇದಿತ್ತು ಮತ್ತು ಗ್ಯಾರಂಟಿ ಸಮಿತಿದು ನನಗೊಂದು ಮೀಟಿಂಗ್ ಇತ್ತು. ಸೊ ಅವ್ರಿಗೆಲ್ಲ ಟ್ರೈನಿಂಗ್ ಕೊಡ್ಬೇಕಾಯ್ತು. ನಮ್ಮವ್ರಿಗೆಲ್ಲ ಮೊದಲೇ ಫಿಕ್ಸ್ ಆಗಿತ್ತು. ಸೊ ಅದಕ್ಕೆ ನಾನು ಬರೋದು ಸ್ವಲ್ಪ ತಡ ಆಯ್ತು. ಅದಾದ್ಮೇಲೆ ಮಧ್ಯಾಹ್ನ ನಿಮ್ಮೊಂದು ಅವಾರ್ಡ್ ಫಂಕ್ಷನ್ ಹೋಗ್ಬಿಟ್ಟಿದ್ದೆ ನಾನು. ಸೊ ಅದರಿಂದ ಚೀಫ್ ಮಿನಿಸ್ಟರ್ಗೆ ಸ್ವಲ್ಪ ತಡ ಆಗ್ತದೆ ಅಂತ ತಿಳಿಸಿದೆ. ಯಾರು ಇಲ್ಲ, ಗ್ಯಾರಂಟಿನ ಯಾರು ನಿಲ್ಸಕ್ಕಾಗಲ್ಲ. ಹಿಂದೇನು ನಿಲ್ಸಕ್ಕಾಗಲ್ಲ, ಹಿಂದೂ ನಿಲ್ಸಕ್ಕಾಗಲ್ಲ, ಮುಂದೆನೂ ನಿಲ್ಸಕ್ಕಾಗಲ್ಲ. ಯಾವ ಸರ್ಕಾರಕ್ಕೇನು ಗ್ಯಾರಂಟಿಯಿಂದನೇ ಬದುಕು. ಕಾಂಗ್ರೆಸ್ ಗ್ಯಾರಂಟಿ, ದೇಶಕ್ಕೆ ಒಂದು ಗ್ಯಾರಂಟಿ. ನೋಡಪ್ಪ, ನೀನ್ ಎಷ್ಟೇ ಮಾಡಿದ್ರು ಗುಂಡಿ ಇದ್ದೇ ಇರ್ತದೆ. ಗುಂಡಿ ಗಾಡಿಗಳು ಎಷ್ಟು ದಟ್ಟಣೆ ಇರ್ತದೋ, ಲಾರಿಗಳೆಲ್ಲ ಎಷ್ಟು ಜಾಸ್ತಿ ದಟ್ಟಣೆ ಇರ್ತದೋ, ಗುಂಡಿಗಳು ನೀವು ಏನ್ ಹೇಳಿದ್ರು ನಾವು ಕಂಪ್ಲೀಟ್ ಇಡೀ ಬೆಂಗಳೂರಿನ ವೈಟ್ ಟಾಪಿಂಗ್ ರೋಡ್ ಮಾಡೋ ಗಂಟ ಗುಂಡಿ ಇದ್ದೇ ಇರ್ತದೆ. ನಾವೆಷ್ಟೇ ದಪ್ಪ ಮಾಡಿದ್ರು. ಬೇಕಾದ್ರೆ ನಿಮ್ಗೆ ಎಲ್ಲಾ ರಾಜ್ಯದ ಎಲ್ಲಾ ಸಿಟಿಗಳದ್ದು ಕೂಡ ನೀವೇ ನಿಮ್ಮ ಮಾಧ್ಯಮಕ್ಕೆ ಹೇಳ್ಬಿಟ್ಟು ತರ್ಸ್ಕೊಳ್ಳಿ, ಹೇಳ್ತಾರೆ. ನಾವು ಎಲ್ಲ ನಮ್ ಕೈಲಿ ಏನ್ ಮಾಡ್ಬೇಕು, ನಾನು ಮುಂಚಿತವಾಗಿ ಪ್ಲಾನ್ ಆಫ್ ಆಕ್ಷನ್ ತಗೊಂಡು ಕಮಿಟ್ಮೆಂಟ್ ಮಾಡ್ಕೊಂಡು ಮುಖ್ಯಮಂತ್ರಿಗಳ ಸಮ್ಮುಖದಲ್ಲೇ ಮೀಟಿಂಗ್ ಮಾಡಿ ಡೆಡ್ ಲೈನ್ ಫಿಕ್ಸ್ ಮಾಡಿದ್ವಿ. ತೊಂದರೆ ಆದ್ರೂ ಕೂಡ ನಾವು ಇದಕ್ಕೆ ನಿಮ್ಗೆ ಶಿಕ್ಷೆ ಮಾಡ್ತೀವಿ ಅಂತ ಕೇಳಿದ್ದೇವೆ. ನಾವು ಪರ್ಸನಲ್ ವಿಸಿಟ್ ಮಾಡ್ತೇವೆ. ನಾನು ಕಂಟಿನ್ಯೂಸ್ ಆಗಿ ಎಲ್ಲಾ 5 ಕಾರ್ಪೊರೇಷನ್ ಮಾನಿಟರ್ ಮಾಡೋಂಥ ಕೆಲಸ ನಾನು ಮಾಡ್ತೀವಿ. ಅವೆಲ್ಲ ರಾಜಕೀಯ ಮಾಡ್ತಾವ್ರು ನಡಿಯಪ್ಪ ಅವರು. ಯಾರು ನಾವು ಭೇಟಿ ಮಾಡಿದರೆ ನಾವು ಕೊಡ್ತಾ ಇದೀವಿ. ನಮ್ ಕೈಲಿ ಎಷ್ಟೆಷ್ಟು ದುಡ್ಡು ಬರ್ತಾ ಇದೆ ಅಷ್ಟು ದುಡ್ಡು ನಾವು ಕೊಡ್ತಾ ಇರ್ತೀವಿ. ಹಂಗಂತ ಒಂದೇ ಸತಿ ಮೊದ್ಲೆಲ್ಲ ಇಲ್ದೆ ಹೋದ್ ಬಿಟ್ಟೆಲ್ಲ ಬಿಜೆಪಿ ಬಿಲ್ಲೆಲ್ಲ ಈಗೆಲ್ಲ ನಾವು ಮುಗಿಸಿದೀವಿ. ಬಿಜೆಪಿ ಸರ್ಕಾರದಲ್ಲಿ ಇಷ್ಟ ಬಂದಂಗೆ ಕೆಲ್ಸಗಳೆಲ್ಲ ಕೊಟ್ಬಿಟ್ಟಿದ್ರು. ಹಣ ಇಲ್ದೆ ಹೋದ್ರು ಕೆಲ್ಸಗಳೆಲ್ಲ ಕೊಟ್ಟಿದ್ರು. ಸೊ ಅದನ್ನೆಲ್ಲ ಅವ್ರಿಗೆ ನಾವ್ ಎಷ್ಟೋ ಮುಗಿಸಿದೀವಿ. ಅದಕ್ಕೆ ಅವರು ಸಂತೋಷ ವ್ಯಕ್ತಪಡಿಸಿದ್ದಾರೆ ನನ್ನ ಹತ್ರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.